ಖಾರ ಹಾಕಿ ಒಂದು 5-10 ಸೆಕೆಂಡ್ಸಿಗೆ ಆಫ್ ಮಾಡ್ಬಿಡ್ಬೇಕು ಸರ್, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಖಾರ. ಆಯ್ತು. ಕ್ರಿಸ್ಪಿನೆಸ್ ಇರೋದನ್ನ ಸ್ವಲ್ಪ ಮೆತ್ತಗೆ ಬಂದಿದೆ. ಇದು ಕರೆಕ್ಟ್ ಪೊಸಿಷನ್ ಸರ್ ಅವಲಕ್ಕಿದು. ಓಕೆ, ಇದು ಬೇಸ್ ರೆಡಿ ಆಯ್ತು. ಓಕೆ, ಒಳ್ಳೆ ರಿವ್ಯೂ ಸಿಗ್ತಾ ಇದೆ ಅಂಗಡಿ ಹತ್ರ ಬರೋ ಕಸ್ಟಮರ್ಸ್ ಇಂದ. ಓಕೆ, ಬಕೆಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಇದನ್ನ ಗೊಜ್ಜನ. ಸರ್ ಇದು ಆಗಿದೆ, ಇದು ಸ್ವಲ್ಪ ತಣ್ಣಗಾಗಿದೆ. ನೆಕ್ಸ್ಟ್ ಒಂದು ಬಕೆಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಇದನ್ನ ಗೊಜ್ಜನ. ಇದ್ರ ಮೇಲೆ ಮಿಕ್ಸ್ಚರ್ ಹಾಕ್ಬಿಡೋಣ. ಪ್ರತಿಯೊಂದು ಅಗಳಲ್ಲೂ ಅಂತಾರಲ್ಲ ಆತರ ಪ್ರತಿಯೊಂದು ಅವಲಕ್ಕಿಯಲ್ಲೂ ನಿಮಗೆ ಎದ್ದು ಕಾಣುತ್ತೆ ದಾವಣಗೆರೆಯ ಒಂದು ಸೊಗಡು. ಇದು ಬೇರೆ ಲೈಟ್ ಆಗಿದೆ, ಮಜವಾಗಿರ್ತದೆ. ವೀಕ್ಷಕ ಬಂಧುಗಳಿಗೆಲ್ಲ ನಮಸ್ಕಾರ. ನೀವು ಇಷ್ಟಪಟ್ಟಿರೋ ಮಿರ್ಚಿ ಜಂಕ್ಷನ್ KG ಕೊಪ್ಪಲು ಅಲ್ಲೇ ಇದೀವಿ ಇವತ್ತು. ಸಂತೋಷ್ ನಮ್ಮ ಜೊತೆ ಇದ್ದಾರೆ. ಇವತ್ತು ಏನಪ್ಪ ವಿಶೇಷ ಅಂದ್ರೆ ದಾವಣಗೆರೆ ರೆಸಿಪಿಗಳು ತೋರಿಸ್ತಾ ಇದ್ರು, ದಾವಣಗೆರೆ ವಿಶೇಷ ತಿಂಡಿಗಳು. ಇಲ್ಲೆಲ್ಲ ಮೆನು ಇದೆ. ಬಟ್ ಇವತ್ತು ಈ ವಿಡಿಯೋ ಮಾಡೋ ದಿನ 2 ಹೊಸ ಡಿಶ್ ದಾವಣಗೆರೆಯಿಂದ ಆ ಡಿಶ್ಗಳು ಮೈಸೂರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅವ್ರು ಇಲ್ಲೇ ಇದ್ದಾರೆ, ಅವ್ರನ್ನೇ ಕೇಳ್ಬಿಡೋಣ ಏನಂತ. ಸರ್ ನಮಸ್ತೆ. ನಮಸ್ತೆ ಸರ್. ಏನು ಅದ್ಭುತ ಸರ್ ಅದು. ಹೌದು ಸರ್, ಹೌದು. ಟೊಮೆಟೊ ಬಜ್ಜಿ, ಬಜ್ಜಿ. ಹೌದು ಸರ್, ಎಲ್ಲ ಜನ ಇಷ್ಟಪಟ್ರು. ಹೌದು ಸರ್. ಇವತ್ತು ನೀವು ಹೊಸದಾಗಿ ಇವತ್ತೇ ನಾವು ಬಂದಾಗೆ ಸ್ಟಾರ್ಟ್ ಮಾಡಂದ್ರಿ, ಏನ್ ಹೇಳಿ? ಹೌದು. ಈಗ ಸರ್ ನಮ್ ದಾವಣಗೆರೆಯಲ್ಲಿ ಈಗ ನಾವು ಎಲ್ಲಾ ಐಟಮ್ಸ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೀವಿ. ಇನ್ನೂ 2 ಐಟಮ್ಸ್ ಬಾಕಿ ಇತ್ತು. ನನಗೆ ಮನ್ಸಲ್ಲಿ ತುಂಬಾ ಆಯ್ತು ಅದನ್ನು ಬೇಗ ಆದಷ್ಟು ಬೇಗ ಇಂಟ್ರೊಡ್ಯೂಸ್ ಮಾಡೋಣ ಅಂತಂದು. ಹಾಗಾಗಿ ಸ್ಪೆಷಲ್ ಏನಪ್ಪಾ ಅಂದ್ರೆ ನಿಮ್ಮ ವಿಡಿಯೋ ಮುಖಾಂತರನೇ 2 ಐಟಮ್ಸ್ ನ ಮೆನುವಲ್ಲಿ ಆಡ್ ಮಾಡ್ತಾ ಇದ್ದೀನಿ ಸರ್. ಒಂದು ಬಂದ್ಬಿಟ್ಟು ಸ್ಪೆಷಲ್ ಅವಲಕ್ಕಿ ಮಸಾಲೆ ಅಂತಂದು, ಇನ್ನೊಂದು ಬಂದ್ಬಿಟ್ಟು ಸ್ಪೆಷಲ್ ವೆಜಿಟೇಬಲ್ ಅವಲಕ್ಕಿ ಅಂತ ಅಂದ್ಬಿಟ್ಟು. ಇವೆರಡು ಐಟಮ್ಸ್ ನ ಇವತ್ತಿಂದ ನಮ್ಮ ಅಂಗಡಿಯಲ್ಲಿ ಮೆನು ಅಲ್ಲಿ ಆಡ್ ಮಾಡ್ತಾ ಇದೀನಿ ಸರ್. ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಡ್ತಾ ಇದೀನಿ. ಹಾಗಾಗಿ ಈಗ ನಿಮ್ಮ ಚಾನೆಲ್ ಮುಖಾಂತರನೇ ಇದ್ರ ಬಗ್ಗೆ ತಿಳಿಸೋಣ ಅಂತಂದು ಬಯಸ್ತಾ ಇದ್ದೀನಿ ಸರ್. ಈಗ ಬರೀ ತಿಳಿಸೋದು ಮಾತ್ರ ಅಲ್ಲ, ಅದ್ರದ್ದು ಯಾವ ರೀತಿ ಮಾಡ್ತೀರಾ ಅದು ನೋಡ್ಬಿಟ್ರೆ ನಮ್ಗೆ ಇನ್ನೂ ಖುಷಿ ಆಗುತ್ತೆ. ಓಕೆ ಸರ್, ತೋರ್ಸೋಣ ಸರ್. ಮೊದಲನೇ ಪ್ಲೇಟ್ ಇಲ್ಲೇ ರೆಡಿ ಆಗ್ಬಿಡ್ಲಿ. ಸರ್ ಇವೆರಡು ಡಿಶ್ ಪ್ರಿಪೇರ್ ಮಾಡ್ಲಿಕ್ಕೆ ಫಸ್ಟ್ ನಮ್ಗೆ ಬೇಕಾಗಿರೋದು ಈ ಪೇಪರ್ ಅವಲಕ್ಕಿ ಅಂತ ಸಿಗುತ್ತೆ ಸರ್. ಹೌದೌದು, ತೆಳ್ಳನ ಅವಲಕ್ಕಿ. ಇದು ಮೇನ್ ಇಂಗ್ರೀಡಿಯೆಂಟ್. ಇದಕ್ಕೆ ಒಂದು ಮಸಾಲೆ ಅವಲಕ್ಕಿ ಆಗ್ಲಿ ವೆಜಿಟೇಬಲ್ ಅವಲಕ್ಕಿ ಆಗ್ಲಿ ಇದು ಬೇಕೇ ಬೇಕು. ಇದಕ್ಕೆ ನಾವು ಒಂದು ಬೇಸ್ ಪ್ರಿಪೇರ್ ಮಾಡೋಣ, ಒಂದು ಒಗ್ಗರಣೆನ ಪ್ರಿಪೇರ್ ಮಾಡೋಣ. ಈ ಅವಲಕ್ಕಿನ, ಈ ಒಗ್ಗರಣೆ ಪ್ರಿಪೇರ್ ಮಾಡಿರೋ ಅವಲಕ್ಕಿನೇ ಇವೆರಡಕ್ಕೂ ನಾವು ಆಡ್ ಮಾಡ್ಕೊಳೋದು. ಮಸಾಲೆ ಅವಲಕ್ಕಿಗೆ ಆಗ್ಲಿ ವೆಜಿಟೇಬಲ್ ಅವಲಕ್ಕಿಗೆ ಆಗ್ಲಿ ಇವೆರಡು ಮಾಡ್ಕೊಳಕ್ಕೆ ಫಸ್ಟ್ ಅವಲಕ್ಕಿಗೆ ಒಂದು ಒಗ್ಗರಣೆ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ ಸರ್. ಈ ಒಗ್ಗರಣೆ ಪ್ರಿಪೇರ್ ಮಾಡ್ಲಿಕ್ಕೆ ಸಾಸಿವೆ, ಜೀರಿಗೆ ಸರ್, ಕರಿಬೇವು, ಎಣ್ಣೆ, ಹಸಿಮೆಣಸಿನಕಾಯಿ ಮಿಕ್ಸಿ ಮಾಡಿರೋದು ಸರ್, ಸಕ್ಕರೆ, ಉಪ್ಪು. ಇದು ಸಕ್ಕರೆ ಮಿಶ್ರಿತ ನೀರಿದು. ಸಕ್ಕರೆ ಮಿಶ್ರಿತ ನೀರಿದು. ಇದೇನಕ್ಕೆ ಅಂತ ಹೇಳ್ತೀನಿ ನಾನು ಸರ್. ಇದಕ್ಕೆ ಸ್ಟಾರ್ಟಿಂಗ್ ಒಂದು 50 ml ಆಯಿಲ್ ಆಡ್ ಮಾಡ್ಕೊಳ್ಳೋಣ. ಮಸಾಲೆ ಅವಲಕ್ಕಿಗೆ ಫಸ್ಟ್ ಅವಲಕ್ಕಿನ ಒಗ್ಗರಣೆ ಮಾಡ್ಕೊಂಡ್ಬಿಡೋಣ. ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋಣ. 2 ಸೇರಿಸಿ 1 ಸ್ಪೂನ್. 1 ಸ್ಪೂನ್ ಹಾಕ್ಬೋದು ಸರ್. ಜೊತೆಗೆ ಸ್ವಲ್ಪ ಕರಿಬೇವು, 1 ಸಣ್ಣ ಹಿಡಿ. ಸಣ್ಣ ಹಿಡಿ ಕರಿಬೇವು. ಈಗ ಇದಕ್ಕೆ ಖಾರ ಸ್ವಲ್ಪ ಲೈಟ್ ಸ್ಲಿಮ್ ಆಗಿರ್ಬೇಕು ಖಾರ, ಮತ್ತೆ ಸೀದೋಗ್ಬಿಡುತ್ತೆ. ಓಕೆ. ಖಾರ ಹಾಕಿ ಒಂದು 5-10 ಸೆಕೆಂಡ್ಸಿಗೆ ಆಫ್ ಮಾಡ್ಬಿಡ್ಬೇಕು ಸರ್, ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಖಾರ. ಆಯ್ತು. ಇದನ್ನ ಮಾಡ್ಕೊಂಡು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸರ್. ಈಗ ಅದು ಒಗ್ಗರಣೆ ರೆಡಿ ಇದೆ, ಅದಕ್ಕೆ ಈ ಅವಲಕ್ಕಿನ ಆಡ್ ಮಾಡ್ಕೊಳ್ಳೋಣ. ಎಷ್ಟಿದೆ ಸರ್ ಇದು? ಇದು ಒಂದು 3/4 kg ಇದೆ ಸರ್. ಒಂದು ಅರ್ಧ kg ಆಡ್ ಮಾಡ್ಕೊಳ್ಳೋಣ. ಈಗ ಅವಲಕ್ಕಿ ಇದೆ, ಇದಕ್ಕೆ ಒಂದು 2 ಸ್ಪೂನ್ಸ್ ಶುಗರ್ ಆಡ್ ಮಾಡ್ಕೊಳ್ಳೋಣ. ಸಾಕು, ಇಷ್ಟೇ. ಶುಗರ್ ಆಡ್ ಮಾಡ್ಬಿಟ್ಟು ಇದನ್ನ ಕಲ್ಸೋಣ ಕ್ಲೀನ್ ಆಗಿ. ಮತ್ತೆ ಗ್ಯಾಸ್ ಹಚ್ಚೋ ಅವಶ್ಯಕತೆ ಇಲ್ಲ. ಇದೇ ಒಗ್ಗರಣೆ, ಇದೇ ಬಿಸಿಯಲ್ಲಿ ಕಲ್ಸ್ಬಿಡೋಣ ಇದು ಅವಲಕ್ಕಿನ. ಒಗ್ಗರಣೆ ಜೊತೆ ಕ್ಲೀನ್ ಆಗಿ ಮಿಕ್ಸ್ ಆಗ್ಬೇಕಿದು. ಏನು ಬೇಡ. ಇದು ಖಾರ ಪುಡಿ ಅಂದ್ರೆ ಹಸಿ ಖಾರ ಹಾಕಿರ್ತೀವಲ್ಲ ಸರ್, ಹಸಿ ಖಾರ, ಉಪ್ಪು ಎಲ್ಲ ಒಗ್ಗರಣೆಲ್ಲೇ ಹಾಕಿರ್ತೀವಿ. ಹೌದು.
ಹಸಿ ಖಾರ ಎಷ್ಟು ಬಿತ್ತು ಸರ್ ಅದು? ಸರ್ ಹಸಿ ಖಾರ ಒಂದು 8 ರಿಂದ 10 ಹಸಿಮೆಣಸಿಕಾಯ್ದು ಒಂದು ಅರ್ಧ ಕೆಜಿಗೆ ಸಾಕಾಗುತ್ತೆ ಸರ್. 2 ಸ್ಪೂನ್ ಹಾಕಿದೀವಿ ಸರ್. 2 ಟೇಬಲ್ ಸ್ಪೂನ್ ಹಸಿ ಖಾರ ಹಾಕ್ಬೇಕು ಸರ್ ಅರ್ಧ ಕೆಜಿ ಅವಲಕ್ಕಿಗೆ. ಖಾರ ಇದೆ, ಸಕ್ಕರೆ ಇದೆ, ಎಲ್ಲ ಇದೆ ಇದ್ರಲ್ಲಿ. ಎರಡೂ ಡಿಶ್ ಮಾಡ್ಲಿಕ್ಕೆ ಇದು ಬೇಸ್ ಸರ್. ಇದು ಇದ್ರ ಯೂಸ್ ಮಾಡ್ಕೊಂಡೆ ನಾವು ನೆಕ್ಸ್ಟ್ 2 ವೆಜಿಟೇಬಲ್ ಅವಲಕ್ಕಿ ಆಗ್ಬೋದು, ಅವಲಕ್ಕಿ ಮಸಾಲೆ ಆಗ್ಬೋದು, ಎರಡೂನು ಇದ್ರಲ್ಲೇ ಮಾಡೋದು. ಈಗ ನೋಡಿ ಸರ್, ಇದು ಕ್ಲೀನ್ ಆಗಿ ಮಿಕ್ಸ್ ಆಗಿದೆ. ಹೌದೌದೌದು. ಇದನ್ನ ಈಗ ಈಗ ಅವಾಗ ಸಕ್ಕರೆ ಮಿಶ್ರಿತ ನೀರು ಅಂತ ಹೇಳಿದೆ ನಿಮ್ಗೆ. ಹೌದು. ಇದೇನಾಗುತ್ತೆ, ಈ ಅವಲಕ್ಕಿ ಸ್ವಲ್ಪ ಕ್ರಿಸ್ಪಿನೆಸ್ ಇರುತ್ತೆ. ಇದಕ್ಕೆ ಏನ್ ಮಾಡ್ಬೇಕು, ನಾವು ಸ್ವಲ್ಪ ಲೈಟ್ ಡೈಲ್ಯೂಟ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಮೆತ್ತಗ್ ಮಾಡ್ಕೋಬೇಕು ಅವಲಕ್ಕಿನ. ಏನ್ ಮಾಡ್ಬೇಕು, ಸ್ವಲ್ಪ ಈ ಸಕ್ಕರೆ ಮಿಶ್ರಿತ ನೀರನ್ನ ಸ್ವಲ್ಪ ಚಿಮ್ಕಿಸ್ತಾ ಹೋಗ್ಬೇಕು ಇದಕ್ಕೆ. ಸ್ವಲ್ಪ ಹಾಕಂತ ಹೋಗೋಣ, ಅದು ಗೊತ್ತಾಗುತ್ತೆ ಎಷ್ಟು ನಮ್ದು ಅವಲಕ್ಕಿ ಮೆತ್ತಗಾಗುತ್ತೆ ಅಂತಂದು. ಅವಾಗ ಅಲ್ಲಿ ನಿಲ್ಸೋಣ. ಒಂದು ಸ್ವಲ್ಪ ಹಾಕೊಂತ ಮಿಕ್ಸ್ ಮಾಡ್ಕೊಂತ ಹೋಗೋಣ ಸರ್. ಇದನ್ನ ಇದು ಆಕ್ಚುಲಿ ಕ್ರಿಸ್ಪಿ ಇರುತ್ತೆ ಅವಲಕ್ಕಿ, ಸ್ವಲ್ಪ ನಮಗೆ ಮೆತ್ತಗಾಗ್ಬೇಕು ಎರಡಕ್ಕೂ. ಸರ್ ಇದು ಸ್ಪೂನಲ್ಲೂ ಕಲಿಸ್ಬೋದು, ಆದ್ರೆ ಸ್ಪೂನಲ್ಲಿ ಕರೆಕ್ಟ್ ಆಗಿ ಮಿಕ್ಸ್ ಆಗಲ್ಲ. ಹಾಗಾಗಿ ನಾವ್ ಏನ್ ಮಾಡ್ತೀವಿ, ಕೈಯಲ್ಲೇ ಕಲಿಸ್ತೀವಿ. ಕೈನ ಫಸ್ಟ್ ಕ್ಲೀನ್ ಆಗಿ ಹ್ಯಾಂಡ್ ವಾಶ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತೀವಿ, ಕೈಯಲ್ಲಿ ಕಲ್ಸಿದ್ರೇನೆ ಇದು ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ ಸರ್ ಅವಲಕ್ಕಿಯಲ್ಲಿ. ನೀರು ಸಕ್ಕರೆ ಮಿಶ್ರಿತ ನೀರೇನಿರುತ್ತಲ್ವಾ, ಅದು ಕ್ಲೀನ್ ಆಗಿ ಅವಲಕ್ಕಿಯಲ್ಲಿ ಮಿಕ್ಸ್ ಆಗ್ಬಿಡುತ್ತೆ ಸರ್. ಕೈಯಿಂದ ಮಾಡಿದ್ರೇನೆ ಆಗೋದು, ಎಲ್ಲ ಸ್ಪೂನಲ್ಲಿ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದು. ಸರ್ ಈಗ ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಆಗಿದೆ ನೀರು. ನಮ್ಗೆ ನೋಡಿ ಅವಲಕ್ಕಿ ಸ್ವಲ್ಪ ಮೆತ್ತಗ್ ಬಂದಿದೆ. ಇದು ಕ್ರಿಸ್ಪಿನೆಸ್ ಇರೋದನ್ನ ಸ್ವಲ್ಪ ಮೆತ್ತಗ್ ಬಂದಿದೆ. ಇದು ಕರೆಕ್ಟ್ ಪೊಸಿಷನ್ ಸರ್ ಅವಲಕ್ಕಿದು. ಈಗ ನೆಕ್ಸ್ಟ್ ಏನ್ ಮಾಡೋಣ, ಈ ಅವಲಕ್ಕಿ ಸೈಡಿಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಒಂದು ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ಳೋಣ ಸರ್ ಮಸಾಲೆ ಅವಲಕ್ಕಿಗೆ. ಇದು ಬೇಸ್, ಇದು ಗೊಜ್ಜು, ಎರಡು ಸೇರಿ ಮಸಾಲೆ ಅವಲಕ್ಕಿ ಆಗುತ್ತೆ. ಇದು ಬೇಸ್ ರೆಡಿ ಆಯ್ತು. ಈಗ ಇದು ಅವಲಕ್ಕಿ ರೆಡಿ ಇದೆ. ಇದಕ್ಕೆ ಟ್ರೇಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಈ ಅವಲಕ್ಕಿನ. ಲೈಟ್ ಆಗಿ ಒಂದು ಬೀಜ್ ಬಣ್ಣ ಬಂತು. ಬೀಜ್ ಹೌದೌದು, ಕ್ರೀಮ್. ಇದು ನೋಡಿ ಸರ್, ಇದು ಬೇಸ್ ಇದೆ, ಎರಡಕ್ಕೂ ಬೇಸ್ ಇದು. ಈಗ ನೆಕ್ಸ್ಟ್ ಈಗ ಗೊಜ್ಜು ಪ್ರಿಪೇರ್ ಮಾಡ್ಕೊಳ್ಳೋಣ ಸರ್ ಇದಕ್ಕೆ ಮಸಾಲೆ ಅವಲಕ್ಕಿಗೆ. ಗೊಜ್ಜು ಮಾಡ್ಲಿಕ್ಕೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿಕಾಯಿ, ಈರುಳ್ಳಿ, ಹುಣಸೆಹಣ್ಣು ನೆನೆ ಹಾಕಿದೀವಿ. ಇದನ್ನ ಅರಿಶಿನ, ಉಪ್ಪು, ಕರಿಬೇವು, ಸಕ್ಕರೆ, ಹಿಂಗು, ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಸರ್. ಈಗ ನೆಕ್ಸ್ಟ್ ಗೊಜ್ಜು ಮಾಡಕ್ ಸ್ಟಾರ್ಟ್ ಮಾಡೋಣ ಸರ್. ಫಸ್ಟ್ ಒಂದು 100 ml ಎಣ್ಣೆ ಹಾಕೋಣ. ಎಣ್ಣೆ ಕಾದಿದೆ. ಈಗ ಸಾಸಿವೆ ಜೀರಿಗೆ ಆಡ್ ಮಾಡ್ಕೊಳ್ಳೋಣ ಎಣ್ಣೆಗೆ. ಗೊಜ್ಜಿಗೆ ಸ್ವಲ್ಪ ಕರಿಬೇವಿನ ಎಲೆ, ಇದಕ್ಕೆ ಕರಿಬೇವಿನ ಎಲೆ ಆಡ್ ಮಾಡ್ಕೊಂಡು ಸ್ವಲ್ಪ ಹಿಂಗ್ ಹಾಕೋಣ ಸರ್, ಪುಡಿ ಹಿಂಗು. ಒಳ್ಳೆ ವಾಸನೆ ಪರಿಮಳ ಕೊಡುತ್ತೆ. ಹೌದು. ಎಷ್ಟು ಮೆಣಸಿನಕಾಯಿ ಕಟ್ ಮಾಡಿ ಹೇಳಿ? ಮೆಣಸಿನಕಾಯಿ ಒಂದು 20 ಮೆಣಸಿನಕಾಯಿ ಮಾಡಿದೀವಿ ಸರ್. ಒಂದು 10-15 ಮೆಣಸಿನಕಾಯಿದು ಹಾಕಿದೀವಿ ಸರ್ ಈಗ ಇದಕ್ಕೆ. ಈಗ ಹಸಿಮೆಣಸಿನಕಾಯಿ, ಕರಿಬೇವು, ಹಿಂಗು ಎಲ್ಲ ಹಾಕಿದೀವಿ ಸರ್. ಈಗ ಇದೆಲ್ಲ ಸ್ವಲ್ಪ ಮೆತ್ತಗಾದ್ಮೇಲೆ ಈಗ ನೆಕ್ಸ್ಟ್ ಈರುಳ್ಳಿ ಹಾಕ್ಬಿಡೋಣ ಇದಕ್ಕೆ ಒಗ್ಗರಣೆಗೆ. ಈರುಳ್ಳಿ ಒಂದ್ 2 ಕಟ್ ಮಾಡಿ ಇಟ್ಕೊಂಡಿದೀವಿ. ಚೂರ್ ಮೆತ್ತಗಾಗ್ಲಿ. ಮೆತ್ತಗಾದ್ಮೇಲೆ ಹುಣಸೆಹಣ್ಣು ರಸ ಹಿಂಡೋಣ. ಹುಣಸೆಹಣ್ಣು ರಸ ಜೊತೆಗೆ ಬೇಯ್ಬೇಕದು ಈರುಳ್ಳಿ. ಸರ್ ಹುಣಸೆಹಣ್ಣು ನೆನೆ ಹಾಕಿದೀವಿ. ಫಸ್ಟ್ ಹುಣಸೆಹಣ್ಣು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕ್ಲೀನ್ ರಸ ಹಿಂಡಕ್ಕೆ. ಸರ್ ಇದು ಒಂದು ದೊಡ್ಡ ನಿಂಬೆಹಣ್ಣು ಗಾತ್ರದ್ದು ಇದೆ ಸರ್. ಇದು ಇದರಲ್ಲಿ ನಾವೇನ್ ಮಾಡೋಣ, ಇದನ್ನ ಕ್ಲೀನ್ ಆಗಿ ಹಿಂಡ್ಕೊಂಡ್ಬಿಡೋಣ ಸರ್. ಒಂದು ಗ್ಲಾಸ್ ಅಷ್ಟು ನೀರು ಬಿತ್ತು. ಹೌದೌದು. ಕ್ಲೀನ್ ಆಗಿ ಹುಣಸೆಹಣ್ಣಲ್ಲೇ ಫುಲ್ ಗ್ರೇವಿ ಆಗ್ಬೇಕು ಇದು ಮಸಾಲೆ. ಹಂಗಂದ್ರೆ ಮಸ್ತ್ ಮಜಾ ಇರ್ತದೆ ಇದು. ಮೈಸೂರವರಿಗೆ ಈ ರುಚಿಯ ಅಭ್ಯಾಸ ಆಗ್ಬೇಕು. ಹೌದೌದು. ಇಲ್ಲ ಸರ್, ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಮೈಸೂರಿನವರಿಗೂ ತುಂಬಾ ಇಷ್ಟ ಆಗ್ತಾ ಇದೆ. ನಮ್ಮ ಅಂಗಡಿ ಗಿರ್ಮಿಟ್ ಆಗ್ಲಿ, ಮಂಡಕ್ಕಿ ಒಗ್ಗರಣೆ ಆಗ್ಲಿ, ನರ್ಗಿಸ್ ಮಂಡಕ್ಕಿ ಆಗ್ಲಿ, ಒಳ್ಳೆ ರಿವ್ಯೂ ಸಿಗ್ತಾ ಇದೆ ಅಂಗಡಿ ಹತ್ರ ಬರೋ ಕಸ್ಟಮರ್ಸ್ ಇಂದ. ಒಂದು 10 ನಿಮಿಷ ಕುದಿಬೇಕು ಸರ್ ಇದು ಕ್ಲೀನ್ ಆಗಿ. ಸರ್ ಈಗ ಹುಣಸೆಹಣ್ಣನ್ನ ಚೆನ್ನಾಗಿ ಕುದಿಸಿದೀವಿ. ಈಗೆಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗಿದೆ. ಎಲ್ಲ ಈರುಳ್ಳಿ, ಮೆಣಸಿನಕಾಯಿ ಎಲ್ಲ ಕ್ಲೀನ್ ಆಗಿ ಹುಣಸೆಹಣ್ಣು ಜೊತೆ ಮಿಕ್ಸ್ ಆಗಿದೆ.
ಈಗ ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಸರ್. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ ಸರ್. ಇದಕ್ಕೆ ಬ್ಯಾಲೆನ್ಸ್ ಆಗ್ಲಿಕ್ಕೆಲ್ಲ ಅದು ಹಾಕಿ ಮತ್ತೆ ಒಂದು 2 ಮಿನಿಟ್ಸ್ ಕುದಿಲಿ ಸರ್. ಈಗ ಉಪ್ಪು ಸಕ್ಕರೆ ಎಲ್ಲ ಹಾಕಿದ್ವಿ. ಈಗ ನೆಕ್ಸ್ಟ್ ಅರಿಶಿನ ಹಾಕೋಣ ಸರ್. ಇದಕ್ಕೆ 1.5 ಚಮಚೆಯಿಂದ 2 ಚಮಚೆ ಅರಿಶಿನ ಹಾಕೋಣ ಇದಕ್ಕೆ. ಸರ್ ಈಗ ಅರಿಶಿನ ಎಲ್ಲ ಹಾಕಾಯ್ತು. ಈಗ ಆಯ್ತು ಸರ್, ಇದು ಮುಗಿತೀಗ. ಎಲ್ಲ ಕ್ಲೀನ್ ಆಗಿ ಕುದೀತಾ ಇದೆ, ಎಣ್ಣೆ ಮೇಲ್ ಬರ್ತಾ ಇದೆ ನೋಡಿ, ಎಲ್ಲ ತೇಲ್ತಾ ಇದೆ ಎಣ್ಣೆ. ಹಾಗಾಗಿ ಇದಾಗಿದೆ. ಈಗ ನೆಕ್ಸ್ಟ್ ಇದನ್ನ ಆಫ್ ಮಾಡ್ಬಿಡೋಣ. ಆಫ್ ಮಾಡ್ಬಿಟ್ಟು ಸ್ವಲ್ಪ ತಣ್ಣಗೆ ಹಾಕ್ಬಿಡೋಣ ಸರ್. ಇದಕ್ಕೆ ಸರ್ ಇದು ಆಗಿದೆ, ಇದು ಸ್ವಲ್ಪ ತಣ್ಣಗಾಗಿದೆ. ನೆಕ್ಸ್ಟ್ ಒಂದು ಬಕೆಟಿಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ ಇದನ್ನ ಗೊಜ್ಜನ. ಸರ್ ಈಗ ನಾವೇನ್ ಬೇಸ್ ಮಾಡ್ಕೊಂಡಿದ್ಯಲ್ಲ ಅವಲಕ್ಕಿನ, ಇದನ್ನ ನಾವು ಫಸ್ಟ್ ಕಲ್ಸೋ ಗಿಂಡಿಗೆ ಹಾಕೊಂಡ್ಬಿಡೋಣ ಸರ್. ಈಗ ಫಸ್ಟ್ ಒಂದೂವರೆ ಅಡಿ ಅವಲಕ್ಕಿ ಹಾಕೊಂಡ್ಬಿಡೋಣ. ಈಗ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಟೊಮೆಟೊ. ಇದು ಒಂದು ಪ್ಲೇಟ್ ಸರ್? ಒಂದ್ ಪ್ಲೇಟ್ ಲೆಕ್ಕದಾಗ ಮಾಡ್ತಾ ಇದೀನಿ. ಇದಕ್ಕೆ ಒಂಚೂರು ಈರುಳ್ಳಿ, ಇದಕ್ಕೆ ಒಂಚೂರು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ. ನೆಕ್ಸ್ಟ್ ಇದಕ್ಕೆ ನಾವೇನ್ ಗೊಜ್ಜು ಮಾಡ್ಕೊಂಡಿದ್ವಲ್ಲ ಇದನ್ನ, ಈಗ ಈ ಗೊಜ್ಜನ್ನ ಇದಕ್ಕೆ ಹಾಕೊಂಡ್ಬಿಡೋಣ ಸರ್. ಒಂದು 3/4 ಸ್ಪೂನಿಂದ 1 ಸ್ಪೂನ್ ಒಂದ್ ಪ್ಲೇಟಿಗೆ 1 ಸ್ಪೂನ್ ಲೆಕ್ಕದಲ್ಲಿ ಸ್ವಲ್ಪ ಗೊಜ್ಜು ಹಾಕೊಂಡ್ಬಿಟ್ಟು ಈಗ ಇದನ್ನ ಏನ್ ಮಾಡೋಣ, ಇದು ಕ್ಲೀನ್ ಆಗಿ ಕಲ್ಸೋಣ ಸರ್. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣೆ ಹಿಂಡೋಣ. ಹಿಂಡು ಹುರ್ಕಡ್ಲೆ ಪುಡಿ ಆಡ್ ಮಾಡೋಣ ಸರ್. ಇದಕ್ಕೆ ಸ್ವಲ್ಪ ಬೈಂಡಿಂಗಿಗೆ ಹುರ್ಕಡ್ಲೆ ಪುಡಿ ಆಡ್ ಮಾಡೋಣ. ರೈಟ್ ಸರ್, ಈಗ ಆಗಿದೆ. ಈಗ ಪ್ಲೇಟಿಗೆ ಸರ್ವ್ ಮಾಡೋಣ. ಓಕೆ, ಇದನ್ನ ಪ್ಲೇಟಿಗೆ ಸರ್ವ್ ಮಾಡೋಣ ಸರ್. ಇದ್ರ ಮೇಲೆ ಮಿಕ್ಸ್ಚರ್ ಹಾಕ್ಬಿಡೋಣ. ಮೈಸೂರಿಗೆ ಬಂದಾಗ ಇಲ್ಲಿ ದಾವಣಗೆರೆದು ಒಂದು ಮಸಾಲ ಅವಲಕ್ಕಿ ಸಿಕ್ಕಂಗಿರ್ತದೆ, ಅದು ಸಿಕ್ಕಿದೆ ಇವತ್ತು. ರೆಸಿಪಿ ಒಟ್ಟಿಗೆ ಟೇಸ್ಟ್ ಮಾಡೋಣ. ವಾ ವಾ ವಾ, ಪ್ರತಿಯೊಂದು ಅಗಳಲ್ಲೂ ಅಂತಾರಲ್ಲ ಆ ಥರ ಪ್ರತಿಯೊಂದು ಅವಲಕ್ಕಿಯಲ್ಲೂ ನಿಮಗೆ ಎದ್ದು ಕಾಣುತ್ತೆ ದಾವಣಗೆರೆಯ ಒಂದು ಸೊಗಡು. ಮಿಸ್ ಮಾಡಲೇಬಾರ್ದು, ಅಷ್ಟು ಅದ್ಭುತವಾಗಿದೆ. ಯಾಕಂತ ಹೇಳ್ತೀನಿ ಕೇಳಿ. ಇದು ಮಂಡಕ್ಕಿ ಒಗ್ಗರಣೆ ತಿಂದಿರ್ತಿಲ್ಲ, ಅದರ ಒಂದು ಕಸಿನ್ ಬ್ರದರ್ ಅನ್ಬೋದು, ಆದ್ರೆ ಅದಲ್ಲ. ಅವಲಕ್ಕಿ ಒಗ್ಗರಣೆ ಮಾಡ್ತೀವಿ, ಅದು ಅಲ್ಲ, ಇದು ಬೇರೆ. ಇಲ್ಲಿ ಆ ಡ್ರೈನೆಸ್ ಒಟ್ಟಿಗೆ ಸಾಫ್ಟ್ನೆಸ್ಸು ಪ್ಲಸ್ ವೆಟ್ನೆಸ್ಸು ಇದೆ ನೋಡಿ. ಡ್ರೈನೆಸ್ಸು, ಸಾಫ್ಟ್ನೆಸ್ಸು, ವೆಟ್ನೆಸ್ಸು, ಆ 3 ಒಟ್ಟಿಗೆ ಅದ್ಭುತವಾದ ಒಂದು ದಾವಣಗೆರೆ ಶೈಲಿಯ ಮಸಾಲ. ಇದನ್ನ ಸವಿಬೇಕು ಅಂದ್ರೆ ಮಿರ್ಚಿ ಜಂಕ್ಷನ್ ಬನ್ನಿ, ಕೆಜಿ ಕೊಪ್ಪಲು. ಅದ್ಭುತವಾದದ್ದು. ಇವತ್ತೇ ಶುರು ಮಾಡ್ತಾ ಇದ್ದಾರೆ. ಸಾಯಂಕಾಲ ಒಂದು ವಿಸಿಟ್ ಇರಲೇಬೇಕು. ಮುಗಿಸ್ಬಿಡ್ತೀನಿ. ಓಹೋ, ಮಸಾಲೆ ಅವಲಕ್ಕಿ ಟೇಸ್ಟ್ ಮಾಡಿದ್ದಾಯ್ತು. ಈಗ ನಿಮ್ದು ವೆಜಿಟೇಬಲ್ ಅವಲಕ್ಕಿ ಸರ್, ವೆಜಿಟೇಬಲ್ ತರಕಾರಿ ಅವಲಕ್ಕಿ. ಈಗ ಈ ತರಕಾರಿ ಅವಲಕ್ಕಿಗೂ ಅಷ್ಟೇ ಇದೇ ಬೇಸ್ ನಾವೇನ್ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಹೌದು, ಇದನ್ನು ಅಷ್ಟೇ ಆಸ್ ಯೂಶುವಲ್ ಒಂದು ಪ್ಲೇಟ್ ಲೆಕ್ಕಕ್ಕೆ 1.5 ಇಡಿ ತಗೊಂಡೋಣ. 1.5 ಇಡಿ ತಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ತುರಿದಿಟ್ಟಿರೋ ಸೌತೆಕಾಯಿ ಇಟ್ಕೊಂಡಿದೀವಿ. ಈ ಸ್ವಲ್ಪ ತುರಿದಿಟ್ಟಿರೋ ಸೌತೆಕಾಯಿ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಟೊಮೆಟೊ, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ, ಮೇಲೆ ಒಂಚೂರು ನಿಂಬೆಹಣ್ಣು ಹಿಂಡೋಣ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋಣ. ಇಷ್ಟೇ ಸರ್, ಇದಕ್ಕೇನು ಬೇರೆ ಏನು ಆ್ಯಡ್ ಮಾಡಂಗಿಲ್ಲ. ಇದಕ್ಕೆ ಇದು ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸರ್ ಅವಲಕ್ಕಿ ಜೊತೆ. ಸರ್, ಈಗ ಅದು ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಆಗಿದೆ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಅವಲಕ್ಕಿ ಜೊತೆ ಮಿಕ್ಸ್ ಆಗಿದೆ. ಇದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ, ಸರ್ವಿಂಗ್ ಪ್ಲೇಟಿಗೆ. ಇದೇ ನೋಡಿ, ಲೈಟ್ ಆಗಿದೆ, ಮಜವಾಗಿರ್ತದೆ, ಸೂಪರ್ ಆಗಿ ಕಾಣ್ತದೆ ಸರ್. ಸ್ವಲ್ಪ ಸೇವ್ ಮಾಡಿ ಹಾಕೋಣ. ಕೊತ್ತಂಬರಿ ಗಾರ್ನಿಷ್ಗೆ. ವೆಜಿಟೇಬಲ್ ಅವಲಕ್ಕಿ ಪ್ಲಸ್ ವೆಜಿಟೇಬಲ್ ಅವಲಕ್ಕಿ. ಸರ್, ಅದು ನರ್ಗಿಸು ಸಿಗುತ್ತಲ್ಲ? ಹೌದು ಸರ್, ನರ್ಗಿಸು
ಕಸ್ಟಮರ್ ಬಂದಿದ್ದಾರೆ ನರ್ಗಿಸ್ ಬೇಕಂತ ಕೇಳಿದ್ರೆ ಹಂಗಾಗಿ ನರ್ಗಿಸ್ ಸರ್ವ್ ಮಾಡ್ತಾ ಇದೀನಿ ಸರ್. ಮೈಸೂರಲ್ಲಿ ನರ್ಗಿಸ್ ಮಂಡಕ್ಕಿ ಹೌದೌದು ಕಲ್ಪನೆನೇ ಮಾಡಿಲ್ಲ ನಾನು. ಹೌದೌದು ಸರ್. ಮಿರ್ಚಿ ಜಂಕ್ಷನ್ ಅಂದ್ಮೇಲೆ ಪ್ಲೇಟ್ ಅಲ್ಲಿ ಮಿರ್ಚಿ ಇದ್ರೇನೆ ಲಕ್ಷಣ. ಹಾಗಾಗಿ ವೆಜಿಟೇಬಲ್ ಅವಲಕ್ಕಿ 2 ಮಿರ್ಚಿ ಸರ್, 2 ಮಿರ್ಚಿ ಜೊತೆಗೆ ಲಕ್ಷಣ. ಬಿಸಿ ಬಿಸಿ ಮಿರ್ಚಿ. ಹೌದು, ನೀವು ಹೇಳ್ದಂಗೆ ಲಕ್ಷಣ ಕಾಣ್ತದೆ ಈಗ. ವೆಜಿಟೇಬಲ್ ಅವಲಕ್ಕಿ, ಬಿಸಿ ಬಿಸಿ ಮಿರ್ಚಿ 2. ವೆಜಿಟೇಬಲ್ ಅವಲಕ್ಕಿ ಅದು ಮಾಡಿಸ್ಕೊಂಡ್ಬಿಟ್ವಿ ನೋಡ್ರಿ. ಮಿರ್ಚಿ, ಈ ಮಿರ್ಚಿ ಮಾತ್ರ ಇಲ್ಲಿ ಸಿಗೋದು ಮೈಸೂರಾಗ. ನೋಡ್ರಿ, ನೆನ್ಪಿಟ್ಕೊಂಡ್ಬಿಡ್ರಿ. ಇದು ಕಟ್ಟಾಗಿರ್ಬೇಕು, ಇಲ್ಲಿ ಇದು ಕಟ್ಟಾಗಿರ್ಬೇಕು, ಇದು ಉದ್ದ ಇರಬೇಕು ಭಾಳ. ಹಿಂಗೆ ಇರ್ಬೇಕು, ಇದು ಜೀರಿಗೆ ಕಾಣ್ತಿರ್ಬೇಕು. ಇದೇನು ಡಿಫ್ರೆನ್ಸ್ ಅಂದರೆ ಇದು ಲೈಟ್ ಆಗಿದೆ, ಜಾಸ್ತಿ ಮಸಾಲ ಇಲ್ಲ. ಹಾಗಾಗಿ ಇದು ವೆಜಿಟೇಬಲ್ ಅವಲಕ್ಕಿ ಅಂತೆ. ಕ್ಯಾರೆಟ್ ಐತಿ, ಸೌತೆಕಾಯಿ ಐತಿ, ಟೊಮೆಟೊ ಐತಿ. ಅಲ್ಲೇ ತುಪ್ಪದ ಅವಲಕ್ಕಿಯ ಒಂದು ಪ್ರೀ ತುಪ್ಪದ ಅವಲಕ್ಕಿ ರೂಪ ಅದು. ಅಲ್ಲಿಂದ ಮುಂದೆ 2 ಚೇಂಜ್ ಆಗ್ತವೆ. ಚೇಂಜ್ ಆಗಿದ್ದ ಪ್ರಕ್ರಿಯೆಯಲ್ಲಿ ಇವತ್ತು ವೆಜ್ ಅವಲಕ್ಕಿ. ಯಾಕೆ ಹೆಸರಿಟ್ಟಾರೆ ವೆಜ್ ಅವಲಕ್ಕಿ? ಒಂದು ತುತ್ತನೇ ಗೊತ್ತಾಗುತ್ತೆ ನಮ್ಗೆ. ಯಾಕಂದ್ರೆ ಲೈಟ್ ಮಸಾಲ ಒಟ್ಟಿಗೆ ಅವಲಕ್ಕಿಯಲ್ಲಿ ಸಲಾಡ್ ಥರ ಸಿಗುತ್ತೆ ರೀ. ಮಧ್ಯ ಎಲ್ಲ ವೆಜಿಟೇಬಲ್ಸು. ಹಾಗಾಗಿ ವೆಜಿಟೇಬಲ್ ಅವಲಕ್ಕಿ ಇದನ್ನು ಮಿಸ್ ಮಾಡಲೇಬಾರ್ದು. ಮಸಾಲ ಅವಲಕ್ಕಿ, ವೆಜಿಟೇಬಲ್ ಅವಲಕ್ಕಿ ಮಸ್ತು. ಇಲ್ಲಿ ಸಿಗುತ್ತೆ ಅಂದ್ರೆ ನನಗೆ ಅದೇ ಆಶ್ಚರ್ಯ. ಮೈಸೂರಲ್ಲಿ ದಾವಣಗೆರೆ ಶೈಲಿ ಇದು. ಬಾಯಾಗ ಅವಲಕ್ಕಿ ಇರೋಂಗೆ ಇದೊಂದು ಕಟ್ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಮಿಶ್ರಣ. ಮಿರ್ಚಿ ಜಂಕ್ಷನ್ ಸಿಕ್ಕಿದೆ ಒಂದು ಭಾಗ ಇಲ್ಲಿ, KG ಕೊಪ್ಪಳ ರೋಡು. ಗೂಗಲ್ ಲೊಕೇಶನ್ ಅಡ್ರೆಸ್ ಕೊಟ್ಟಿರ್ತೀನಿ, ಬಂದು ಟೇಸ್ಟ್ ಮಾಡಿ ಹೇಳಿ. ಮತ್ತೆ ಸಿಗೋಣ. ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿ ಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.